ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಡೇಟಾ ಇಂಜಿನಿಯರಿಂಗ್ ನ ಬೇಸಿಕ್ಸ್ ಬಗ್ಗೆ ಗಮನ ಕೊಡೋಣ ಬನ್ನಿ. ಮೊದಲನೇದಾಗಿ ಡೇಟಾ ಇಂಜಿನಿಯರಿಂಗ್ ಹೇಗ್ ಬಂತು ಅಂತ ನೋಡೋಣ. ಮುಂಚೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ವಿ. ಏನು ಕೋಡ್ ಬರಿತಾ ಇದ್ವಿ, ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ತಾ ಇದ್ವಿ, ನಮ್ಗೆ ಬೇಕಾಗಿದ್ದ ಔಟ್ಪುಟ್ ನ ತಗೊಂತಾ ಇದ್ವಿ. ಬಟ್ ಓವರ್ ದ ಇಯರ್ಸ್ ಏನಾಯ್ತು ಅಂದ್ರೆ ಆ ಡಿಸಿಷನ್ ಮೇಕಿಂಗ್ ಎಲ್ಲ ನಾವು ಒಂದ್ ಕಡೆ ಸ್ಟೋರ್ ಮಾಡ್ತಾ ಬರ್ತಾ ಇದ್ವಿ. ಆಮೇಲೆ ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಡೇಟಾ ಜನರೇಷನ್ ವಾಸ್ ಹ್ಯಾಪನಿಂಗ್ ಅಟ್ ಎ ವೆರಿ ರ್ಯಾಪಿಡ್ ಪೇಸ್ ಅಂತಾನೆ ಹೇಳ್ಬೋದು. ಅವಾಗ ಏನಾಯ್ತು, ಅಪ್ಲಿಕೇಶನ್ ಸೈಜ್ ಕಂಪೇರ್ ಮಾಡಿದ್ರೆ ಡೇಟಾ ಸೈಜ್ ಹ್ಯೂಜ್ ಆಗ್ತಾ ಹೋಗ್ತಾ ಬಂತು. ಅವಾಗಲೇ ಬಿಗ್ ಡೇಟಾ ಎರಾ ಅಂತ ಕರೆಕ್ಟ್ ಶುರು ಮಾಡಿದ್ರು. ಬಿಗ್ ಡೇಟಾ ಅಲ್ಲಿ 3 ಬೇಸಿಕ್ ಪೀಸ್ ನಿಮ್ಗೆ ಗೊತ್ತಲ್ವಾ? ಯಾವ್ದನ್ನ ಬಿಗ್ ಡೇಟಾ ಅಂತೀವಿ? ವೇರ್ ದ ವೆರೈಟೀಸ್ ಇಸ್ ವೆರಿ ಹ್ಯೂಜ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಬರುತ್ತೆ. ದ ವೆಲಾಸಿಟಿ ಅಟ್ ವಿಚ್ ದ ಡೇಟಾ ಇಸ್ ಜನರೇಟೆಡ್ ಇಸ್ ವೆರಿ ಹ್ಯೂಜ್. ವೆಲಾಸಿಟಿ ಅಂತೂ ಫಾಸ್ಟ್ ಆಗಿ ವಿತ್ ಇನ್ ಸೆಕೆಂಡ್ಸ್ ಫ್ಯೂ ಟಿಬಿಸ್ ಆಫ್ ಡೇಟಾ ಜನರೇಟ್ ಆಗೋಕೆ ಶುರು ಆಗೋಗುತ್ತೆ. ಆಮೇಲೆ ವೆರೈಟಿ ಇನ್ ವಿಚ್ ದ ಡೇಟಾ ವುಡ್ ಬಿ ಪ್ರೆಸೆಂಟೆಡ್ ಇಸ್ ಆಲ್ಸೋ ಚೇಂಜಿಂಗ್. ಈ ತರ ಬಿಗ್ ವೀಸ್ ಬಂದಾಗ ಬಿಗ್ ಡೇಟಾ ಎರಾ ಎವಾಲ್ವ್ ಆಗ್ತಾ ಹೋಯ್ತು. ಅವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನ ಒಂದು ಬ್ರಾಂಚ್ ಅಥವಾ ಇನ್ನೊಂದು ಸ್ಟ್ರೀಮ್ ಆಗಿ ಡೇಟಾ ಇಂಜಿನಿಯರಿಂಗ್ ಶುರು ಆಗ್ತಾ ಹೋಯ್ತು. ಅಂದ್ರೆ ವಿ ನೀಡೆಡ್ ಸ್ಪೆಷಲಿಸ್ಟ್ ಟು ಹ್ಯಾಂಡಲ್ ಡೇಟಾ. ನೀವು ಇದಕ್ಕೆ ಅನಾಲಜಿ ಕೊಡ್ಬೇಕಂದ್ರೆ ಡಾಕ್ಟರ್ಸ್ ಅಲ್ಲಿ ಜನರಲಿಸ್ಟ್ಸ್ ಇರ್ತಾರೆ, ಅಥವಾ ಒಂದು ಸ್ಪೆಸಿಫಿಕ್ ಆರ್ಗನ್ಗೆ ನೋಡುವಂತ ಸ್ಪೆಷಲಿಸ್ಟ್ ಕೂಡ ಇರ್ತಾರಲ್ವಾ. ಅದೇ ತರ ಡೇಟಾ ಬಗ್ಗೆ ತುಂಬಾ ಎಲ್ಲ ಕಂಪ್ನೀಸ್ ಗಮನ ಕೊಡಕ್ಕೆ ಶುರು ಮಾಡೋದ್ರಿಂದ ಅದೇ ಒಂದು ಸಪರೇಟ್ ಸ್ಟ್ರೀಮ್ ಆಗ್ತಾ ಬಂತು. ಇವತ್ತಿನ ದಿನಕ್ಕೆ ಡೇಟಾ ಇಂಜಿನಿಯರಿಂಗ್ ಹ್ಯಾಸ್ ಬಿಕಮ್ ಎ ಸೆಂಟ್ರಿಕ್ ಆರ್ ಎವ್ರಿ ಅದರ್ ಕಂಪ್ನೀಸ್ ಟೇಕಿಂಗ್ ಎ ಡೇಟಾ ಇಂಜಿನಿಯರಿಂಗ್ ಸೆಂಟ್ರಿಕ್ ಅಪ್ರೋಚ್ ಅಂತಾನೆ ನಾನು ಹೇಳ್ಬೋದು. ಇನ್ನೊಂದು ನೀವು ಕೇಳೇ ಇರ್ತೀರಾ, ಡೇಟಾ ಇಸ್ ದ ನ್ಯೂ ಆಯಿಲ್. ಇದು ಆಲ್ಮೋಸ್ಟ್ ಒಂದ್ ಡೆಕೆಡ್ ಇಂದಾನೆ ಹೇಳ್ತಾ ಇದೀವಿ. ಯಾಕಂದ್ರೆ ಯಾವುದೇ ಒಂದು ಕಂಪ್ನಿ ₹1 ಖರ್ಚು ಮಾಡಬೇಕು ಅಂದ್ರೂ ಅದಕ್ಕೊಂದು ಡಿಸಿಷನ್ ಮೇಕಿಂಗ್ ಟೀಮ್ ಒಂದಿರುತ್ತೆ ಅಥವಾ ಲೀಡರ್ಶಿಪ್ ಇರುತ್ತೆ. ಅವ್ರು ಕೇಳೋದು ಒಂದೇ ಒಂದು ಕ್ವಶನ್: ಯಾತಿಗೋಸ್ಕರ ಈ ₹1 ಖರ್ಚು ಮಾಡಬೇಕು, ನನಗೆ ಇದರಿಂದ ಎಷ್ಟು ರೂಪಾಯಿ ಲಾಭ ಬರುತ್ತೆ. ಸೊ ಈ ಡಿಸಿಷನ್ಸ್ ನ ತಗೋಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಬ್ಯಾಕ್ಡ್ ಬೈ ಡೇಟಾ. ಅವ್ರು ಹೇಳ್ಬೇಕು, ಸರ್ ನಮ್ಮಲ್ಲಿರೋ ಯೂಸರ್ಸ್ ಅಥವಾ ನಾವು ಟಾರ್ಗೆಟ್ ಮಾಡ್ತಾ ಇರುವಂತಹ ಆಡಿಯನ್ಸ್ ಈ ತರ ಇದ್ದಾರೆ, ನಾವು ಅನಾಲಿಸಿಸ್ ಮಾಡಿದ್ವಿ, ನಮ್ಮ ಸರ್ವಿಸ್ ಇದೆ. ಈ ಮೋರ್ ಅಂಡ್ ಮೋರ್ ಇನ್ಸೈಟ್ಸ್ ಇದ್ದಷ್ಟು ಆರ್ಗನೈಸೇಷನ್ಸ್ಗೆ ಡಿಸಿಷನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಡೇಟಾ ಇಂಜಿನಿಯರಿಂಗ್ ನಲ್ಲಿ 4 ಡಿಫರೆಂಟ್ ಫೇಸಸ್ ಬರುತ್ತೆ. ಒಂದು ಡೇಟಾ ಕಲೆಕ್ಷನ್, ಅನಾಲಿಟಿಕ್ಸ್, ಇನ್ಸೈಟ್ಸ್ ಮತ್ತೆ ವಿಸ್ಡಮ್ ಅಂತ ಹೇಳ್ಬೋದು. ಫಾರ್ ಎ ಮಿನಿಟ್ ಒಂದು ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಆಫ್ ಡೇಟಾ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. Data engineering is the process of designing, building, and maintaining systems within a business that enable the deriving of meaningful insights from operational data. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಕಂಪ್ಲೀಟ್ ಸಿಸ್ಟಮ್ ನಾವು ಡಿಸೈನ್ ಮಾಡಬೇಕು. ಡಿಸೈನ್ ಅಂದ್ರೆ ಯಾವ್ದಾದ್ಮೇಲೆ ಈಗ ಬರಬೇಕು, ಯಾವ್ದನ್ನ ಚೂಸ್ ಮಾಡಬೇಕು, ಇದನ್ನ ಆರ್ಕಿಟೆಕ್ಚರ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಿಲ್ಡ್, ಬರೀ ಒಂದು ಪೇಪರ್ ಅಲ್ಲಿ ಬ್ಲೂ ಪ್ರಿಂಟ್ ಮಾಡ್ಬಿಟ್ರೆ ಆಗುತ್ತಾ? ಅದನ್ನ ಆಕ್ಚುಲ್ ಆಗಿ ಕಾಂಪೋನೆಂಟ್ಸ್ ಇಂದ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಇದೇನೋ ಒಂದು ಕೆಲಸ ಡಿಸೈನ್ ಮಾಡಿದಾಯ್ತು, ಬಿಲ್ಡ್ ಮಾಡಿದಾಯ್ತು. ಬಟ್ ಮೆಜಾರಿಟಿ ಅಥವಾ ಮೇಜರ್ ಟಾಸ್ಕ್ ಬರದೆ ಮೇಂಟೈನಿಂಗ್ ದೋ ಸಿಸ್ಟಮ್ಸ್. ನಾವು ಪ್ರೊಡಕ್ಷನ್ ಅಲ್ಲಿ ಡಿಪ್ಲಾಯ್ ಮಾಡಿದಾಗ ಬರುವಂತ ವೇರಿಯಸ್ ಡಿಫರೆಂಟ್ ಸಿನಾರಿಯಸ್ ನಾವು ಹ್ಯಾಂಡಲ್ ಮಾಡುವಂತ ಕೇಪಬಿಲಿಟಿ ಆ ಸಿಸ್ಟಮ್ಗೆ ಇರಬೇಕು. ಎಲ್ಲ ಆಯ್ತು, ಬಟ್ ವಾಟ್ ಇಸ್ ದ ಯೂಸ್ ಫಾರ್ ಬಿಸ್ನೆಸ್? ನಾವು ಏನೇ ಒಂದು ಮಾಡಿದ್ರು ನಾವು ಬಿಸ್ನೆಸ್ ಆಂಗಲ್ ಇಂದ ತಾನೇ ಎಲ್ಲರೂ ಯೋಚನೆ ಮಾಡೋದು. ಈ ಪ್ರೋಸೆಸ್ ಅಥವಾ ಈ ಸಿಸ್ಟಮ್ ಮೀನಿಂಗ್ಫುಲ್ ಇನ್ಸೈಟ್ಸ್ ನ ಆಚೆ ತಗೊಂಡ್ ಬರಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ರಾ ಡೇಟಾ ಅಂದ್ರೆ ಆಗಿಂದಾಗೆ ಜನರೇಟ್ ಆಗಿರುವಂತ ಡೇಟಾ ಅಂತ ಅನ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀರಾ, ಹ್ಯಾಪಿ ಜರ್ನಿ ಅಂತ ಹೇಳ್ತೀರಾ, ಏನೋ ಒಂದು ಪೋಸ್ಟ್ ಮಾಡ್ತಾ ಅಥವಾ ಏನೋ ಮೆಸೇಜ್ ಕಳಿಸಿಲ್ಲ, ದಿಸ್ ಆಲ್ ಯುವರ್ ರಾ ಡೇಟಾ. ಅಥವಾ ಒಂದು ಫೋಟೋ ತಗೊಂಡ್ರಿ, ಒಂದು ವಿಡಿಯೋ ಮಾಡಿದ್ರೆ, ಒಂದು ರ್ಯಾಂಡಮ್ ವಿಡಿಯೋ, ನಿಮ್ಮ ಮನೇಲಿ ಒಂದು ಬೆಕ್ಕಿದೆ, ಬೆಕ್ಕು ಹಾಲು ಕುಡಿತಿರೋದು ಒಂದು ವಿಡಿಯೋ ಮಾಡಿರ್ತೀರಾ, ನಾಯಿ ಜಂಪ್ ಮಾಡ್ತಿರೋದು ವಿಡಿಯೋ ಮಾಡಿ, ಫಾರ್ ಯು ಇಟ್ ಇಸ್ ಫನ್, ಒಂದು ವಿಡಿಯೋ ಮಾಡ್ತಾ ಇದ್ದೀರಾ. ಬಟ್ ಇದನ್ನೆಲ್ಲ ನಾವು ರಾ ಡೇಟಾ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇದೆಲ್ಲ ಒಂದು ಅಪ್ಲೋಡ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕೂತ್ಕೊಂತಾ ಇದೆ ಅಲ್ವಾ, ಅದು ಅದರಿಂದ ಒಂದು ಅನಾಲಿಸಿಸ್ ಜನರೇಟ್ ಆಗ್ತಾ ಇದೆ ಅಲ್ವಾ, ನಿಮ್ಮ ಇಂಟ್ರೆಸ್ಟ್ ಮತ್ತೆ ಅದನ್ನೆಲ್ಲ ಅದು ಡಿಟೆಕ್ಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಈ ಡೇಟಾದಲ್ಲಿ 3 ತರ ಡೇಟಾ ಇರುತ್ತೆ. ಒಂದು ಬಂದ್ಬಿಟ್ಟು ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಅಂದ್ರೆ ಸೂಪರ್ ಕ್ಲಿಯರ್ ಆಗಿರುತ್ತೆ, ಅದು ಡೇಟಾ ಏನು, ಯಾತಿಗೋಸ್ಕರ ಇದೆ ಅಂತ. ಫಾರ್ ವೆರಿ ಸಿಂಪಲ್ ಹೇಳ್ಬೇಕಂದ್ರೆ, ನೀವೊಂದು ಎಕ್ಸೆಲ್ ಶೀಟ್ ನೋಡಿರ್ತೀರಾ, ಅಲ್ಲೇನಿರುತ್ತೆ, ಹೆಡಿಂಗ್ ಇರುತ್ತೆ, ರೋ ಕಾಲಮ್ಸ್ ಇರುತ್ತೆ, ಈ ತರ ಕ್ಲೀನ್ ಆಗಿ ಡಿವೈಡ್ ಆಗಿ ಈ ಡೇಟಾ ಇದರಲ್ಲೇ ಕೂತಿರುತ್ತೆ ಅಂತ ಇರೋದನ್ನ ನಾವು ಸ್ಟ್ರಕ್ಚರ್ ಡೇಟಾ ಅಂತೀವಿ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಿಮ್ದು ಬಿಲ್ಸ್ ಬರುತ್ತೆ ಅನ್ಕೊಳ್ಳಿ. ಬಿಲ್ ಬಂದಾಗ ಏನಾಗುತ್ತೆ, ಎಲ್ಲಾ ವ್ಯಾಲ್ಯೂಸು ಸ್ಟ್ರಕ್ಚರ್ಡ್ ಆಗಿರುತ್ತೆ. ಅಂದ್ರೆ ನಿಮ್ ಬಿಲ್ ನಂಬರು, ಪರ್ಸನ್ ನೇಮ್, ಅಡ್ರೆಸ್ ಎಲ್ಲ ಬರುತ್ತೆ. ಆಬ್ವಿಯಸ್ಲಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಸ್ಟ್ರಕ್ಚರ್ ಆಫ್ ದ ಬಿಲ್ ರಿಮೈನ್ಸ್ ದ ಸೇಮ್. ಅದನ್ನ ಸ್ಟ್ರಕ್ಚರ್ಡ್ ಡೇಟಾ ಅಂತ ಒಂದ್ ಸೆಟ್ ಆಫ್ ಡೇಟಾನ ಕರಿತೀವಿ. ಇನ್ನೊಂದು ಅನ್ಸ್ಟ್ರಕ್ಚರ್ಡ್ ಡೇಟಾ, ರ್ಯಾಂಡಮ್ ಆಗಿ ಬರುವಂತ ಡೇಟಾನ ಅನ್ಸ್ಟ್ರಕ್ಚರ್ ಅಂತ. ಫಾರ್ ಎಕ್ಸಾಂಪಲ್, ಇಮೇಜಸ್, ವಿಡಿಯೋಸ್, ಇಮೇಲ್ ಕೂಡ ಕಂಟೆಂಟ್ ಟು ಟೆಕ್ಸ್ಟ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇದು ನೀವು ಸೆಮಿ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ಬೋದು, ಅಥವಾ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್, ಈ ತರ ಇರುವಂತ ಡೇಟಾನ ಅನ್ಸ್ಟ್ರಕ್ಚರ್ಡ್ ಅಂತ ಕರಿತೀವಿ. ಸೆಮಿ ಸ್ಟ್ರಕ್ಚರ್ಡ್ ಅಂದ್ರೆ ಇನ್ ಬಿಟ್ವೀನ್, ಹೆಸರಲ್ಲಿ ಹೇಳ್ತೇವೆ ನೋಡಿ, ಸೆಮಿ ಅಂತ. ಫಾರ್ ಎಕ್ಸಾಂಪಲ್, ಜೇಸನ್ ಕೈಂಡ್ ಆಫ್ ಡೇಟಾ ಅಥವಾ CSV ಕೈಂಡ್ ಆಫ್ ಡೇಟಾ ಇದ್ರೆ ಅದನ್ನ ನಾವು ಸೆಮಿ ಸ್ಟ್ರಕ್ಚರ್ಡ್ ಅಂತ ಕರಿತೀವಿ. ಈ ತರ ವೇರಿಯಸ್ ಡಿಫರೆಂಟ್ ಡೇಟಾನ, ರಾ ಡೇಟಾನ ತಗೊಂಡು ಅನಾಲಿಟಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಅನಾಲಿಸಿಸ್ಗೆ ಯೂಸ್ ಮಾಡಬೇಕು. ಅದರಲ್ಲಿರುವಂತಹ ಹಿಡನ್ ಪ್ಯಾಟರ್ನ್ಸ್ ಏನು, ಟ್ರೆಂಡ್ಸ್ ಏನು, ಮತ್ತೆ ಒಂದಕ್ಕೊಂದು ರಿಲೇಶನ್ಶಿಪ್ಸ್ ಏನು ಅಂತ ಕಂಡುಹಿಡಿದನ್ನ ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಈ ಡೇಟಾನ ತಗೊಂಡು ಅನಾಲಿಟಿಕ್ಸ್ಗೆ ಫೀಡ್ ಮಾಡ್ತೀವಲ್ಲ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಸ್ಲೈಡ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇದಕ್ಕೆ ವೇರಿಯಸ್ ಡಿಫರೆಂಟ್ ಬ್ಲಾಕ್ಸ್ ಯಾವ್ದು ಬರುತ್ತೆ ಅಂತ. ಒಂದ್ಸಲಿ ಅನಾಲಿಸಿಸ್ ಮಾಡಿದ್ಮೇಲೆ ಅದನ್ನ ಇನ್ಸೈಟ್ಸ್ ನ ತಗೋಬೇಕಾಗುತ್ತೆ ನಾವು. ಒನ್ ಟೈಮ್ ಅನಾಲಿಸಿಸ್ ಮಾಡ್ಬಿಟ್ಟು ನಾವು ಕೂತ್ಕೊಳ್ಳೋಕ್ಕಲ್ಲ, ಇದು ಓವರ್ ದ ಟೈಮ್ ಯಾವ ತರ ಆಗ್ತಾ ಇದೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು, ಈ ತರ ಎಲ್ಲ ಇನ್ಸೈಟ್ಸ್ ನ ತಗೊಳ್ಳೋದನ್ನ ನೆಕ್ಸ್ಟ್ ಫೇಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಒನ್ಸ್ ಯು ಹ್ಯಾವ್ ದಿಸ್ ಕೇಪಬಿಲಿಟಿ ಅಲ್ಲ, ದೆನ್ ಯು ಆರ್ ಎಂಪವರಿಂಗ್ ಯುವರ್ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇರೋ ಎಲ್ಲಾ ಬಿಸ್ನೆಸ್ ಯೂನಿಟ್ಸ್ ಈ ಕೇಪಬಿಲಿಟಿ ಆಫ್ ಈ ಇನ್ಸೈಟ್ಸ್ ನ ಡಿರೈವ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ.
ಸೊ ಇದು ಡೇಟಾ ಮೆಚುರಿಟಿ ಡಯಾಗ್ರಾಮ್ ಅಂತ ಕೂಡ ಕರಿಬಹುದು ಇದನ್ನ. ಅಂದ್ರೆ ನೋಡಿ, ಮೆಚುರಿಟಿ ಇಲ್ಲದೆ ಇದ್ದಾಗ ಅಂದ್ರೆ ಡೇಟಾ ರಾ ಆಗಾಗ ಬಿದ್ದಿರೋದನ್ನ ತಗೊಂಡ್ ಬಂತು ಆರ್ಗನೈಸೇಷನ್ ವಿಸ್ಡಮ್ ತನಕ ತಗೊಂಡು ಹೋಗೋದನ್ನ ಮೆಚುರಿಟಿ ಅಂತ ಕರಿತೀವಿ, ಡೇಟಾ ಮೆಚುರಿಟಿ. ಸೊ ಈ ಡಿಫ್ರೆಂಟ್ ಫೇಸಸ್ ನ ಯಾವ ತರ ನ್ಯಾವಿಗೇಟ್ ಮಾಡ್ತೀವಿ ಅನ್ನೋದೇ ಡೇಟಾ ಇಂಜಿನಿಯರಿಂಗ್. ಅದ್ರಲ್ಲಿ ಬರುವಂತ ವೇರಿಯಸ್ ಡಿಫ್ರೆಂಟ್ ಬ್ಲಾಗ್ಸ್ ಟೆಕ್ನಾಲಜೀಸ್ ನ ಕಲ್ತು ಮಾಡೋನೆ ಡೇಟಾ ಇಂಜಿನಿಯರ್ ಟು ಬಿಗಿನ್ ವಿತ್. ಹಾಗಾದ್ರೆ ಡೇಟಾ ಇಂಜಿನಿಯರಿಂಗ್ ನ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಟು ಬಿ ಹಾನೆಸ್ಟ್ ಈಚ್ ಅಂಡ್ ಎವ್ರಿ ಫೀಲ್ಡ್ ಇಸ್ ಮೇಕಿಂಗ್ ಯೂಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಅಂತ ಹೇಳ್ತೀನಿ. ಒಂದು ಸಿಂಪಲ್ ಎಕ್ಸಾಂಪಲ್, ರಿಯಲ್ ಟೈಮ್ ಅನಾಲಿಟಿಕ್ಸ್. ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಯಾವ್ದೋ ಒಂದು ನಂದಿನಿಂದ ಹಾಲ್ ಬರಬೇಕು, ಎಷ್ಟೊಂದು ಬೂತ್ಗೆ ಹೋಗ್ಬೇಕು, ಅದೆಲ್ಲ ಟ್ರ್ಯಾಕ್ ಮಾಡ್ಬೇಕಲ್ವಾ, ಎಲ್ಲಿ ಡಿಮ್ಯಾಂಡ್ ಬರ್ತದೆ, ಎಲ್ಲಿ ಸಪ್ಲೈ ಜಾಸ್ತಿ ಇದೆ, ನನ್ನ ಹತ್ರ ಇರೋದು ನಾನು ಕಳಿಸ್ತಾ ಇದ್ದೀನಿ ಆನ್ ಟೈಮು ಇಲ್ವಾ, ಅಥವಾ ಒಂದು ಬಿಗ್ ಸೂಪರ್ ಮಾರ್ಕೆಟ್ ಲೈಕ್ ಬಿಗ್ ಬಜಾರ್ ಮ್ಯಾಕ್ಸ್ ಎಲ್ಲ ಹೋಗಿರ್ತೀರಾ, ಅಲ್ಲಿ ಇರುವಂತ ಇನ್ವೆಂಟ್ರಿ ಎಷ್ಟು ರಿಯಲ್ ಟೈಮಲ್ಲಿ ಚೇಂಜ್ ಆಗ್ತಾ ಇದೆ, ಅದನ್ನ ನಾನು ಬರುವಂತ ಕಸ್ಟಮರ್ಗೆ ಕೊಡಬಹುದಾ ಇಲ್ವಾ, ಈ ತರ ಅನಾಲಿಟಿಕ್ಸ್ ರಿಯಲ್ ಟೈಮಲ್ಲಿ ಆಗಬೇಕು. ಇವತ್ತಾಗಿರೋದನ್ನ ಇನ್ನೊಂದು ಒಂದು ತಿಂಗಳು ಬಿಟ್ಟು ನೋಡ್ತೀನಿ, ಒಂದು ವರ್ಷ ಬಿಟ್ಟು ನೋಡ್ತೀನಿ ಅಂದಾಗಲ್ಲ, ಆ ಕ್ಷಣಕ್ಕೆ ಅಥವಾ ಎವ್ರಿ ಹಾಫ್ ಅನ್ ಅವರ್ ಅವರ್ಲಿ ಬೇಸಿಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರಬೇಕು. ಅದಕ್ಕೆಲ್ಲ ಹೆಲ್ಪ್ ಮಾಡೋದೇ ಈ ಡೇಟಾ ಇಂಜಿನಿಯರಿಂಗ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಫ್ರಾಡ್ ಡಿಟೆಕ್ಷನ್ಸ್. ಫಿನಾನ್ಸ್ ಮತ್ತೆ ಇನ್ಶೂರೆನ್ಸ್ ಸೈಡ್ ಆಫ್ ಥಿಂಗ್ಸ್ ಅಲ್ಲಿ ಎಷ್ಟೊಂದು ಫ್ರಾಡ್ಸ್ ನಡೆಯುತ್ತೆ. ಆ ಫ್ರಾಡ್ಸ್ ನೆಲ್ಲ ಡಿಟೆಕ್ಟ್ ಮಾಡಬೇಕಂದ್ರೆ ಈ ವೇರಿಯಸ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನ ಅನ್ಲಾಕ್ ಮಾಡುವಂತ ಕೇಪಬಿಲಿಟಿ ಅಥವಾ ಸಿಸ್ಟಮ್ಸ್ ನಮ್ಮ ಹತ್ರ ಇರಬೇಕು. ಅದಕ್ಕೆ ಹೆಲ್ಪ್ ಮಾಡೋದೇ ಈ ಡೇಟಾ ಇಂಜಿನಿಯರಿಂಗ್ ಟೂಲ್ ಕಿಟ್. ಸಿಮಿಲರ್ ಆಗಿ ಕಸ್ಟಮರ್ 360 ಅಂತ ಕರಿತೀವಿ. ಅಂದ್ರೆ ಒಬ್ಬನೇ ಕಸ್ಟಮರ್ ವೇರಿಯಸ್ ಡಿಫ್ರೆಂಟ್ ಸೈಟ್ಸ್ ನ ವಿಸಿಟ್ ಮಾಡ್ತಾ ಇರ್ತಾನೆ, ಅವ್ನು ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಒಂದು ಆನ್ಲೈನ್ ಬಿಹೇವಿಯರ್ ಚೇಂಜ್ ಇರುತ್ತೆ, ಅವ್ನ ಪರ್ಚೇಸ್ ಹಿಸ್ಟ್ರಿ ಒಂಥರ ಇರುತ್ತೆ, ಮತ್ತೆ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಅಂದ್ರೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತಾನೆ ಅಥವಾ ಯಾರಿಗೋ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೆ, ಅದನ್ನೆಲ್ಲದನ್ನು ಇಟ್ಕೊಂಡು ಆ ವ್ಯಕ್ತಿ ಮುಂದೆ ಏನ್ ಪರ್ಚೇಸ್ ಮಾಡ್ಬೋದು ಅಥವಾ ಇವನು ಬಿಹೇವಿಯರ್ ಯಾವ ತರ ಇರುತ್ತೆ ಅಂತ ಅನಾಲಿಸಿಸ್ ಮಾಡಿ ಆಡ್ಸ್ ನ ಟಾರ್ಗೆಟ್ ಮಾಡೋದು, ಇದನ್ನೆಲ್ಲ ಕಸ್ಟಮರ್ 360 ಅಂತ ನಾವು ಹೇಳ್ತೀವಿ. ಸೊ ದಟ್ ನೆಕ್ಸ್ಟ್ ಟೈಮ್ ಅದೇ ವೆಬ್ಸೈಟ್ ವಿಸಿಟ್ ಮಾಡಿದಾಗ ಮೋರ್ ಪರ್ಸನಲೈಸ್ಡ್ ಎಕ್ಸ್ಪೀರಿಯನ್ಸ್ ನಾವು ಅವ್ರಿಗೆ ಕೊಡ್ಬೋದು. ಇದೆಲ್ಲ ಸಮ್ ಬೇಸಿಕ್ ಎಕ್ಸಾಂಪಲ್ಸ್ ಆಫ್ ಡೇಟಾ ಇಂಜಿನಿಯರಿಂಗ್. ನೀವು ಯಾವುದೇ ಒಂದು ಫೀಲ್ಡ್ ತಗೊಳ್ಳಿ ಅಥವಾ ನೀವು ಒಂದು ಕಮೆಂಟ್ ಮಾಡಿ, ಸರ್ ಈ ಫೀಲ್ಡ್ ಅಲ್ಲಿ ಡೇಟಾ ಇಂಜಿನಿಯರಿಂಗ್ ಇದೆಯಾ ಇಲ್ವಾ ಅಂತ, ವಿ ಆರ್ ಮೋರ್ ದನ್ ಹ್ಯಾಪಿ ಟು ಸೇ ಎಸ್ ಅಂಡ್ ವೈ ಆಲ್ಸೋ. ಓಕೆ, ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್ ಲೈಫ್ ಸೈಕಲ್ ಬಗ್ಗೆ ಗಮನ ಕೊಡೋಣ ಬನ್ನಿ. ನಾನು ಇಷ್ಟ ತನಕ ಹೇಳಿದೆ ಇಷ್ಟೆಲ್ಲದಕ್ಕೂ ಕಾರಣ ಆಗೋದು ಡೇಟಾ ಇಂಜಿನಿಯರಿಂಗ್. ಹಾಗಾದ್ರೆ ಲೈಫ್ ಸೈಕಲ್ ಹೇಗೆ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂದ್ರೆ, ನೀವು ಯಾವುದೇ ಡೇಟಾ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅಥವಾ ಡೇಟಾ ಆರ್ಕಿಟೆಕ್ಚರ್ ಅಂದ್ರೆ ದೀಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದು ಬ್ಲೂ ಪ್ರಿಂಟ್ ಅಂತ ನೀವು ತಿಳ್ಕೋಬಹುದು. ಫಸ್ಟ್ ಮೇಲ್ಗಡೆ ಲೈನ್ ಮೇಲ್ಗಡೆ ಇರೋದನ್ನ ಗಮನ ಕೊಡೋಣ. ಜನರೇಷನ್, ಇಲ್ಲಿ ಜನರೇಷನ್ ಅಂತ ಏನಿರುತ್ತೆ, ನಾನು ಏನೇ ಮಾತಾಡಿದ್ರು ಡೇಟಾ ಸಂಬಂಧವಾಗಿ ಮಾತಾಡ್ತಾ ಇರ್ತೀನಿ. ಓಕೆ, ಇಟ್ ಈಸ್ ಅಬೌಟ್ ಡೇಟಾ ಜನರೇಷನ್. ಡೇಟಾ ಜನರೇಷನ್ ಬಂದು ಡೇಟಾ ಇಂಜಿನಿಯರ್ಸ್ ಕೆಲಸ ಅಲ್ಲ. ಡೇಟಾ ಜನರೇಟ್ ಆಗ್ತಾ ಇರುತ್ತೆ, ಅಪ್ಲಿಕೇಶನ್ಸ್ ಜನರೇಟ್ ಆಗುತ್ತೆ, ಯೂಸರ್ಸ್ ಎಲ್ಲಿಂದನೋ ಜನರೇಟ್ ಆಗ್ಬಿಟ್ಟಿರುತ್ತೆ. ಆ ಡೇಟಾ ಜನರೇಟ್ ಆದ್ಮೇಲಿಂದ ಬರುವಂತ ಕೆಲಸನೇ ಡೇಟಾ ಇಂಜಿನಿಯರ್ಸ್ ಮಾಡಬೇಕಾಗಿರೋದು. ಸೊ ಈ ಸೆಂಟರ್ ಬ್ಲಾಕ್ ಇದೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಇಂಜೆಕ್ಷನ್. ನಾನು ಆಗ್ಲೇ ಹೇಳಿದೆ ಅಲ್ವಾ, ಡೇಟಾ ಇಂಜೆಸ್ಟ್ ಮಾಡಬೇಕಾದ್ರೆ ವೇರಿಯಸ್ ಡಿಫ್ರೆಂಟ್ ಆಫ್ ಡೇಟಾ ಬಂದಿರುತ್ತೆ. ಒಂದು ಸ್ಟ್ರಕ್ಚರ್ ಡೇಟಾ, ಅನ್ಸ್ಟ್ರಕ್ಚರ್ ಡೇಟಾ, ಸೆಮಿ ಸ್ಟ್ರಕ್ಚರ್ ಡೇಟಾ ಇರುತ್ತೆ. ಮತ್ತೆ ಇನ್ನೊಂದು ಬ್ಯಾಚ್ ಪ್ರೊಸೆಸ್ ಮಾಡಬೇಕು. ಅಂದ್ರೆ ಎಲ್ಲದನ್ನು ವೇಟ್ ಮಾಡಿ ದಿನಕ್ಕೊಂದ್ಸಲಿ ಪ್ರೊಸೆಸ್ ಮಾಡಿದ್ರೆ ಸಾಕಾ, 15 ದಿನಕ್ಕೊಂದ್ಸಲಿ ಮಾಡೋದಾ, ಅಥವಾ ಎವ್ರಿ ಮಿನಿಟ್ ಮಾಡಬೇಕಾ? ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಚ್ ಪ್ರೊಸೆಸಿಂಗ್ ಅಥವಾ ನಿಯರ್ ರಿಯಲ್ ಟೈಮ್ ಪ್ರೊಸೆಸಿಂಗ್ ಅಥವಾ API ಇಂಜೆಕ್ಷನ್ ಮಾಡೋದಾ, ಯಾವ ತರ ಮೆಥಡಾಲಜಿ ನೀವು ಡೇಟಾನ ತಗೊಂಡ್ ಬರ್ತೀರಾ, ಈ ವೇರಿಯಸ್ ಡಿಫ್ರೆಂಟ್ ಕಾಂಪ್ಲೆಕ್ಸಿಟೀಸ್ ನ ಹ್ಯಾಂಡಲ್ ಮಾಡುವಂತ ಬ್ಲಾಕ್ ಬಂದ್ಬಿಟ್ಟು ಇಂಜೆಕ್ಷನ್ ಬ್ಲಾಕ್. ಇದು ಈ ಡೇಟಾ ಆರ್ಕಿಟೆಕ್ಚರ್ ಮಾತಾಡ್ಬೇಕಾದ್ರೆ ನಾನು ಹೇಳ್ತೀನಿ, ವೇರಿಯಸ್ ಡಿಪೆಂಡಿಂಗ್ ಅಪಾನ್ ದ ಡೊಮೈನ್ ಅಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯು ಆರ್ ಸಾಲ್ವಿಂಗ್, ಈ ಡೇಟಾ ಇಂಜೆಕ್ಷನ್ ಸ್ಟ್ರಾಟಜೀಸ್ ನೀವು ಡಿಸೈನ್ ಮಾಡಬಹುದು. ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಇರೋದಿಲ್ಲ. ಡೇಟಾ ಏನೋ ಇಂಜೆಸ್ಟ್ ಮಾಡಿದ್ರಿ, ಆಮೇಲೆ ಇಲ್ಲಿ ನೀವು ಗಮನಿಸಿರ್ತೀರಿ ನೋಡಿ, ಸ್ಟೋರೇಜ್ ಇಸ್ ಕಾಮನ್ ಬಿಟ್ವೀನ್ ಆಲ್ ದಿಸ್ 3 ಬ್ಲಾಕ್ಸ್. ಅಂದ್ರೆ ಡೇಟಾನ ತಗೊಂಡ್ ಬಂದು ಒಂದ್ ಕಡೆ ಸೇವ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್, ಡೇಟಾ ರಾ ಆಗಿದೆ ಅಂದ್ರೆ ಅಲ್ಲಿ ಯಾವ ತರ ಇದೆ ಅದನ್ನೇ ತಗೊಂಡ್ ಬಂದಿರ್ತೀರಾ ನಿಮ್ಮ ಇಕೋಸಿಸ್ಟಮ್ ಅಥವಾ ನಿಮ್ಮ ಪೆರಿಮೀಟರ್ಗೆ. ನಾವು ದ ಥಿಂಗ್ ಇಸ್, ನೀವು ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಅಂದ್ರೆ ಚೇಂಜ್ ಮಾಡ್ಕೋಬೇಕು. ನಿಮಗೆ ಯಾವ ತರ ಬೇಕು ಆ ತರ ಚೇಂಜ್ ಮಾಡುವಂತ ಕೇಪಬಿಲಿಟಿನ ನೀವು ಬೆಳೆಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಕೆಲವೊಂದು ಡೇಟಾ ಮಿಸ್ಸಿಂಗ್ ಇರುತ್ತೆ, ಮಿಸ್ಸಿಂಗ್ ಇದ್ರೆ ಯಾವ ತರ ಮಾಡ್ಕೋಬೇಕು, ಅಥವಾ 2-3 ಡೇಟಾ ಇಂದ ಒಂದು ಡೇಟಾನ ಡಿರೈವ್ ಮಾಡೋ ತರ ಇರುತ್ತೆ, ಆ ಡೇಟಾನ ಯಾವ ತರ ಡಿರೈವ್ ಮಾಡೋದು, ಈ ಎಲ್ಲಾ ಆಪರೇಷನ್ಸ್ ನೀವು ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ ಅಲ್ಲಿ ಮಾಡ್ತೀರಾ. ಆಬ್ವಿಯಸ್ಲಿ ಅಗೇನ್ ಯು ವಿಲ್ ಸ್ಟೋರ್ ಸಮ್ವೇರ್. ನೆಕ್ಸ್ಟ್ ಸರ್ವಿಂಗ್, ನಾನು ಇದೆಲ್ಲ ಡೇಟಾ ತಗೊಂಡ್ ಬಂದೆ, ಲಾಜಿಕಲ್ ಅಪ್ಲೈ ಮಾಡಿ ಒಂದ್ ಕಡೆ ಕ್ಲೀನ್ ಆಗಿ ಇಟ್ಟಿದ್ದೀನಿ ಅಂತ, ವಾಟ್ಸ್ ದ ಯೂಸ್, ಅದನ್ನ ಎಂಡ್ ಯೂಸರ್ಸ್ಗೆ ಕೊಡ್ಬೇಕಲ್ವಾ. ಅದ್ರ ಎಂಡ್ ಯೂಸರ್ಸ್ ಅದೇ ಯಾರು ಈ ಡೇಟಾನ ನೋಡ್ತಾ ಇರ್ತಾರೆ ಅಂದ್ರೆ, ಅನಾಲಿಟಿಕ್ಸ್ಗೆ ಯೂಸ್ ಮಾಡುವಂತವರು ಅಥವಾ ಮಿಷಿನ್ ಲರ್ನಿಂಗ್ ಇರ್ಬೋದು, ಅಥವಾ ಮತ್ತೆ ರಿವರ್ಸ್ ETL ಅಂತ ಕರಿತೀವಿ, ಅಂದ್ರೆ ಮತ್ತೆ ವಾಪಸ್ಸು ಸೋರ್ಸ್ ಸಿಸ್ಟಮ್ಸ್ಗೆ ಕಳಿಸೋದು. ETL ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್ ಅಂಡ್ ಲೋಡ್. ಅಂದ್ರೆ ಇಲ್ಲಿ ನೋಡಿ 3 ಸ್ಟೆಪ್ ಆಯ್ತಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿದೆ, ಟ್ರಾನ್ಸ್ಫಾರ್ಮ್ ಮಾಡಿದೆ, ಲೋಡ್ ಮಾಡಿದ್ದೀನಿ. ಅದನ್ನ ರಿವರ್ಸ್ ETL ಅಂದ್ರೆ ಮತ್ತೆ ಸೋರ್ಸ್ ಕಡೆ ಕಳಿಸ್ತೀನಿ ಅನ್ನೋದು. ಸೊ ಇದು ಬೇಸಿಕಲಿ ಇದನ್ನೆಲ್ಲದನ್ನು ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಇಲ್ಲಿಂದ ಡೇಟಾನ ತಗೊಂಡು ಅವರು ಯೂಸ್ ಮಾಡ್ಕೊಂತಾರೆ ಅಂತ. ಸೊ ಇದು ಬೇಸಿಕ್ ಲೈಫ್ ಸೈಕಲ್ ಅರ್ಥ ಆಯ್ತಲ್ಲ. ಈ ಜನರೇಷನ್ ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಇಂಜೆಕ್ಷನ್ ತಗೊಂತೀವಿ, ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀವಿ, ಮತ್ತೆ ಸರ್ವ್ ಮಾಡ್ತೀವಿ ಡೇಟಾನ. ಇದೆಲ್ಲದಕ್ಕೂ ಸ್ಟೋರೇಜ್ ಲೇಯರ್ ಇರುತ್ತೆ, ಇದನ್ನ ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಬಟ್ ಕೆಲವೊಂದು ಆಪರೇಷನ್ಸ್ ನೋ ಮ್ಯಾಟರ್ ವಾಟ್ ವಿ ಆರ್ ಡೂಯಿಂಗ್, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ಅಂತ ಆಪರೇಷನ್ಸ್ ಕೆಲವೊಂದು ಇಂಪಾರ್ಟೆಂಟ್ ಇದೆ, ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಅದ್ರಲ್ಲಿ ಪ್ರೈಮರಿ ಆಗಿ ಸೆಕ್ಯೂರಿಟಿ. ಸೊ ಡೇಟಾ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ವಿ ಆರ್ ಡೀಲಿಂಗ್ ವಿತ್ ಪರ್ಸನಲ್ ಡೇಟಾ ಆಸ್ ವೆಲ್ ಮೋಸ್ಟ್ ಆಫ್ ದ ಟೈಮ್. ಒಬ್ಬರು ವ್ಯಕ್ತಿಯ ಅಥವಾ ಒಂದು ಆರ್ಗನೈಸೇಷನ್ ಸೆನ್ಸಿಟಿವ್ ಡೇಟಾಸ್ ಕೂಡ ಇರುತ್ತೆ. ಅದರಿಂದ ಡೇಟಾ ಸೆಕ್ಯೂರಿಟಿ ಇಟ್ ಸೆಲ್ಫ್ ಇಸ್ ಅ ಸಪರೇಟ್ ಸ್ಟ್ರೀಮ್ ಅಂತ ನಾನು ಹೇಳ್ಬೋದು. ಬಟ್ ಡೇಟಾ ಇಂಜಿನಿಯರ್ ಶುಡ್ ಬಿ ಅವೇರ್ ಆಫ್ ವಾಟ್ ನೀಡ್ಸ್ ಟು ಬಿ ಡನ್, ಏನೇನು ಅಪ್ಲೈ ಮಾಡಬೇಕು, ಯಾವ ತರ ನನ್ನ ಡೇಟಾನ ಸೆಕ್ಯೂರ್ ಆಗಿ ಇಟ್ಕೋಬೇಕು ಅನ್ನೋದವರು ತಿಳ್ಕೊಂಡಿರ್ಬೇಕು. ಅದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ, ಕಾಲ್ಡ್ ಆಸ್ ಲೀಸ್ಟ್ ಪ್ರಿವಿಲೇಜ್ ಪ್ರಿನ್ಸಿಪಲ್ ಅಂತ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ. ಬಟ್ ಲುಕ್ ಅಪ್ ಫಾರ್ ಇಟ್, ಅಂದ್ರೆ ಗೂಗಲ್ ಮಾಡಿ, ChatGPT ಕೇಳಿ, ವಾಟ್ ಇಸ್ ಲೀಸ್ಟ್ ಪ್ರಿವಿಲೇಜ್ ಪ್ರಿನ್ಸಿಪಲ್ ಅಂತ. ದಿಸ್ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್ ಟು ಸ್ಟಾರ್ಟ್ ವಿತ್. ಆಮೇಲೆ ಇಫ್ ವಿ ಆರ್ ಡೆವಲಪಿಂಗ್ ದ ಕಂಪ್ಲೀಟ್ ಸೊಲ್ಯೂಷನ್ ಇನ್ ಕ್ಲೌಡ್ ಅಂದ್ರೆ ಕ್ಲೌಡ್ ಇಟ್ ಸೆಲ್ಫ್ ಹ್ಯಾಸ್
ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ ಸೆಕ್ಯೂರಿಟಿ, ಲಾಟ್ ಆಫ್ ಸೆಕ್ಯೂರಿಟಿ ಮೆಜರ್ಸ್ ಅವರೇ ತಗೊಂಡಿರ್ತಾರೆ. ಆನ್ ಟಾಪ್ ಆಫ್ ಇಟ್ ನಾವು ಕೆಲವೊಂದನ್ನ ಕಾನ್ಫಿಗರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಡೇಟಾ ಮ್ಯಾನೇಜ್ಮೆಂಟ್, ಹೆಸರೇ ಹೇಳ್ತಾ ಇದೆ ನೋಡಿ, ನಾನು ಡೇಟಾನ ಯಾವ ತರ ಮ್ಯಾನೇಜ್ ಮಾಡಬೇಕು ಎಂಟು ಎಂಡ್, ಅಂದ್ರೆ ತಗೊಂಡ್ ಬಂದು ಸರ್ವ್ ಮಾಡ್ಬಿಟ್ರೆ ಇದೆಲ್ಲ ಆಯ್ತು, ದಿಸ್ ಇಸ್ ಹ್ಯಾಪನಿಂಗ್ ಅಟ್ ಒನ್ ಸಿಂಗಲ್ ಫೈಲ್ ಅಥವಾ ಒನ್ ಸಿಂಗಲ್ ಏರಿಯಾ ಅಂತ ಅನ್ಕೊಂಡ್ರೆ, ಈ ತರದ್ದು ಎಷ್ಟೊಂದು ಫೈಲ್ಸ್ ಅಥವಾ ಎಷ್ಟೊಂದು ಡೊಮೈನ್ಸ್ ನ ನೀವು ಒಂದು ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇರ್ತೀರಾ, ಅವಾಗ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯು ನೀಡ್ ಟು ವರ್ಕ್ ಆನ್ ಡೇಟಾ ಗವರ್ನೆನ್ಸ್, ಅಂದ್ರೆ ಯಾರ್ಯಾರು ಯಾವ ಡೇಟಾ ನೋಡಬಹುದು, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಾಟ್, ಅದನ್ನ ಕ್ಲಿಯರ್ ಕಟ್ ಆಗಿ ಡಿಫೈನ್ ಮಾಡಿರ್ಬೇಕು. ನೆಕ್ಸ್ಟ್ ಡೇಟಾ ಮಾಡೆಲಿಂಗ್ ಅಂತ ಒಂದು ಏರಿಯಾ ಬರುತ್ತೆ. ಇಲ್ಲಿ ಏನಂದ್ರೆ ಇದು ರಿಯಲ್ ವರ್ಲ್ಡ್ ಡೇಟಾ ಇದೆ, ಅದನ್ನ ನಾನು ಲಾಜಿಕಲ್ ಆಗಿ ಫಸ್ಟ್ ಡಿಫೈನ್ ಮಾಡ್ಕೋಬೇಕಲ್ವಾ ಎಂಟಿಟೀಸ್ ಮುಖಾಂತರ. ಫಾರ್ ಎಕ್ಸಾಂಪಲ್ ಕಸ್ಟಮರ್, ಅಡ್ರೆಸ್, ಬಿಲ್ಲಿಂಗ್, ಈ ತರ ವೇರಿಯಸ್ ಡಿಫರೆಂಟ್ ಎಂಟಿಟೀಸ್ ಡಿಫೈನ್ ಮಾಡಿ ಅವ್ರ ಮಧ್ಯೆ ರಿಲೇಶನ್ಶಿಪ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಇಟ್ಸ್ ಕಾಲ್ಡ್ ER ಡಯಾಗ್ರಾಮ್. ಓಕೆ, ಇದನ್ನ ಮಾಡೆಲಿಂಗ್ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ ಎಷ್ಟೊಂದು ಡೈಮೆನ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ಸ್ ಡೈಮೆನ್ಷನ್ಸ್ ಅಂತ ಬರುತ್ತೆ, ಸ್ಟಾರ್ ಸ್ಕೀಮಾ, ಸ್ನೋಫ್ಲೇಕ್ ಸ್ಕೀಮಾ, ಈ ತರದ ವೇರಿಯಸ್ ಡಿಫರೆಂಟ್ ಮೆಥಡಾಲಜೀಸ್ ಇದೆ ಇನ್ ದ ಡೇಟಾ ಇಂಜಿನಿಯರಿಂಗ್ ಸೈಡ್ ಆಫ್ ಥಿಂಗ್ಸ್. ಮತ್ತೆ ಡೇಟಾ ಲೀನಿಯೇಜ್ ಅಂದ್ರೆ ಡೇಟಾನ ಇಲ್ಲಿಂದ ತಗೊಂಡು ಬಂದು ಅನಾಲಿಟಿಕ್ಸ್ಗೆ ಅಥವಾ ಮಿಷನ್ ಲರ್ನಿಂಗ್ ಕೊಟ್ಟರು, ಅದು ಯಾವ ಹಾಪ್ಸ್ ಮಾಡಿದೆ ಅಂದ್ರೆ ಎಲ್ಲೆಲ್ಲ ಎಗ್ರಿಕೊಂಡು ಏನೇನು ಚೇಂಜಸ್ ಹಾಕೊಂಡು ಬಂದಿದೆ ಅಂತ ಯು ಶುಡ್ ಬಿ ಏಬಲ್ ಟು ಟ್ರೇಸ್ ಬ್ಯಾಕ್. ಇದನ್ನೆಲ್ಲ ನಾವು ಡೇಟಾ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಫೈನ್ ಮಾಡಿರ್ತೀವಿ, ಈ ಮೆಜರ್ಸ್ ಬೇಕೇ ಬೇಕು. ನೆಕ್ಸ್ಟ್ ಇನ್ನೊಂದು ಎಥಿಕಲ್ ಅಂಡ್ ಲೀಗಲ್ ಕನ್ಸಿಡರೇಷನ್ಸ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಏನಂತ ಆಗಿರುತ್ತೆ ಅಂದ್ರೆ, ನೀವು ಡೇಟಾನ ಕೆಲವೊಂದು ಪ್ರೊಕ್ಯೂರ್ ಮಾಡಿದಿರಾ, ಫಾರ್ ಬ್ಯಾಂಕಿಂಗ್ ರೀಸನ್ಸ್ ಇದ್ರೆ ನೀವು ಕೆಲವೊಂದನ್ನ ಸೇವ್ ಮಾಡಲೇಬೇಕು ಎಕ್ಸ್ ನಂಬರ್ ಆಫ್ ಇಯರ್ಸ್ ಅಂತ ಇರುತ್ತೆ, ಅಥವಾ ಯಾರೇನು ಆಪರೇಷನ್ ಮಾಡಿದ್ರೆ ಅನ್ನೋದನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಲಾಟ್ ಆಫ್ ಗೌರ್ಮೆಂಟ್ ಬಾಡೀಸ್ ಅಥವಾ ರೆಗ್ಯುಲೇಟರಿ ಬಾಡೀಸ್ ಇರುತ್ತೆ, ಅವ್ರು ಹೇಳುವಂತ ಮ್ಯಾಂಡೇಟ್ಸ್ ನೆಲ್ಲ ನಾವು ಡೇಟಾ ಪ್ರೊಸೆಸಿಂಗ್ ಅಲ್ಲಿ ಮಾಡಲೇಬೇಕು. ಇದನ್ನೆಲ್ಲ ಡೇಟಾ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಲೇಯರ್ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಬಂದು ಡೇಟಾ ಆಪ್ಸ್. ಡೇಟಾ ಆಪ್ಸ್ ಅನ್ನು ನೀವು ಡೆವಾಪ್ಸ್ ಕೇಳಿರ್ತೀರಾ, ಅಂದ್ರೆ ಮುಂಚೆ ಡೆವಲಪ್ಮೆಂಟ್ ಟೀಮ್ ಸಪರೇಟ್ ಇತ್ತು, ಆಪರೇಷನ್ ಟೀಮ್ ಸಪರೇಟ್ ಇತ್ತು, ಅವಾಗ ಬ್ಲೇಮ್ ಗೇಮ್ ತುಂಬಾ ಆಗ್ತಾ ಇತ್ತು. ಅದಕ್ಕೆ ಡೆವಾಪ್ಸ್ ಅನ್ನೋ ಕಾನ್ಸೆಪ್ಟ್ ಬಂತು. ಆ ಡೆವಾಪ್ಸ್ ಇಂದ ಬಂದಿರುವಂತ ಒನ್ ಮೋರ್ ಪ್ರಿನ್ಸಿಪಲ್ ಡೇಟಾ ಆಪ್ಸ್ ಅಂತ. ಡೇಟಾ ಆಪ್ಸ್ ಅಂದ್ರೆ ಎಂಡ್ ಟು ಎಂಡ್ ಲೈಫ್ ಸೈಕಲ್ ನ ಯಾವ ತರ ಮ್ಯಾನೇಜ್ ಮಾಡ್ತೀವಿ ಅಂತ. ಇಟ್ಸ್ ಎ ಮೋರ್ ಆಫ್ ಲೈಕ್ ಎ ಕಾನ್ಸೆಪ್ಟ್ ಅಥವಾ ಫ್ರೇಮ್ ವರ್ಕ್. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಪೀಪಲ್ ಮೈಂಡ್ ಸೆಟ್ ಕೂಡ ಚೇಂಜ್ ಆಗಬೇಕು. ಆಮೇಲೆ ವಿ ನೀಡ್ ಟು ಬ್ರಿಂಗ್ ಇನ್ ಲಾಟ್ ಆಫ್ ಪ್ರೊಸೆಸಸ್ ಅಂಡ್ ಆಬ್ವಿಯಸ್ಲಿ ಟೆಕ್ನಾಲಜಿ ಮತ್ತೆ ಟೂಲ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಡೇಟಾ ಆಪ್ಸ್ ಸೈಡ್ ಆಫ್ ಥಿಂಗ್ಸ್. ನೆಕ್ಸ್ಟ್ ಡೇಟಾ ಆರ್ಕಿಟೆಕ್ಚರ್. ನಾನು ಆಗಲೇ ಹೇಳಿದೆ ಅಲ್ವಾ, ಇದನ್ನ ಡಿಸೈನ್ ಮಾಡೋಕೆ ನಾನು ಇಲ್ಲಿ ಕೊಟ್ಟಿರೋ ಸುಮ್ಮನೆ ಒಂದು ಸಿಂಪಲ್ ಬ್ಲೂ ಪ್ರಿಂಟ್, ಬಟ್ ನೀವು ಯಾವುದೇ ಸೊಲ್ಯೂಷನ್ ಆಫ್ ಡೇಟಾ ಇಂಜಿನಿಯರಿಂಗ್ ನೋಡಿದ್ರು ಇಫ್ ಯು ಡಬಲ್ ಕ್ಲಿಕ್ ಇದು ಸಿಕ್ಕೇ ಸಿಗುತ್ತೆ. ಬಟ್ ಒಂದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಒಂದೊಂದು ತರ ಡಿಫೈನ್ ಮಾಡ್ತಾ ಹೋಗಬೇಕು. ಅದನ್ನ ಡಿಫೈನ್ ಮಾಡೋದು ಯಾರು? ಡೇಟಾ ಆರ್ಕಿಟೆಕ್ಟ್ಸ್. ಯಾವ ತರ ಸರ್ವಿಸಸ್ ನಾನು ಯೂಸ್ ಮಾಡಬೇಕು, ಮತ್ತೆ ಇವೆರಡರ ಮಧ್ಯೆ ಇಂಟಿಗ್ರೇಷನ್ ಯಾವ ತರ ಆಗಬೇಕು. ಆಬ್ವಿಯಸ್ಲಿ ಡೇಟಾ ಆರ್ಕಿಟೆಕ್ಚರ್ ಅಂದ್ರೆ ಇಟ್ಸ್ ಅಬೌಟ್ ಟ್ರೇಡ್ ಆಫ್, ಅಂದ್ರೆ ಒಂದು ಮಾಡೋಕೆ ಯು ನೀಡ್ ಟು ಲೂಸ್ ಔಟ್ ಅದರ್ ಥಿಂಗ್ಸ್, ಬಟ್ ಬೇಸ್ಡ್ ಆನ್ ಯುವರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವಿಚ್ ಇಸ್ ದ ಬೆಸ್ಟ್ ಡಿಸೈನ್ ಪ್ಯಾಟರ್ನ್, ಯಾವ ಟೆಕ್ನಾಲಜೀಸ್ ಯಾವ ಟೂಲ್ಸ್ ಯೂಸ್ ಮಾಡಬೇಕು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾಸ್ಟ್ ಕಂಟ್ರೋಲ್ ಯಾವ ತರ ಮಾಡೋದು, ಸೆಕ್ಯೂರಿಟಿ ಮೆಜರ್ಸ್ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ, ಇದನ್ನೆಲ್ಲದನ್ನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಬೇಕು. ಏನೋ ನಾನು ಶುರುನಲ್ಲಿ ಮಾಡ್ಬಿಟ್ಟೆ ಅದು ಇದ್ದೇ ಇರುತ್ತೆ ಆಗಲ್ಲ. ಇವಾಗ ಡೇ ಟು ಡೇ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್ ಹ್ಯಾಪನಿಂಗ್ ಅಂಡ್ ಟೆಕ್ನಾಲಜಿ ಇಸ್ ಇಂಪ್ರೂವಿಂಗ್ ವೆರಿ ರ್ಯಾಪಿಡ್ ಪೇಸ್ ಅಲ್ಲಿ ಆಗ್ತದೆ. ಸೊ ನಾವು ಡೇಟಾ ಆರ್ಕಿಟೆಕ್ಚರ್ ಡೇಟಾ ಆರ್ಕಿಟೆಕ್ಟ್ಸ್ ರೆಗ್ಯುಲರ್ ಆಗಿ ನಮ್ಮ ಸಿಸ್ಟಮ್ಸ್ ನೋಡ್ತಾ ಇರಬೇಕು, ಏನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡಕ್ಕಾಗಂತ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ಆಫ್ ಡೇಟಾ ಆರ್ಕಿಟೆಕ್ಚರ್ ಇಸ್ ರಿವರ್ಸಬಿಲಿಟಿ ಫ್ಯಾಕ್ಟರ್ ಇದೆ. ಅಂದ್ರೆ ನಾನೇನೋ ಡಿಸಿಷನ್ ತಗೊಂಡಿರ್ತೀನಿ, ಒಂದ್ 2 ವಾರ ಅಂದ್ರೆ ಇದು ಬೇಡ ಇನ್ನೊಂದು ಮಾಡ ಅಂದ್ರೆ ಆ ಮಾಡೋ ಕೇಪಬಿಲಿಟಿ ಆಗಿ ನಾನು ಫ್ರೇಮ್ ವರ್ಕ್ ನ ಡೆವಲಪ್ ಮಾಡಬೇಕು. ಸಾರಿ ಸರ್ ಮಾಡ್ಬಿಟ್ಟಿದ್ದೀನಿ, ಇವಾಗ ಏನೋ ಚೇಂಜ್ ಮಾಡಲ್ಲ, ಚೇಂಜ್ ಮಾಡಿದ್ರೆ $X ಅಥವಾ X ರುಪೀಸ್ ಲಾಸ್ ಆಗುತ್ತೆ ಅಂದ್ರೆ ದೆನ್ ಯುವರ್ ಆರ್ಕಿಟೆಕ್ಚರ್ ಇಸ್ ನಾಟ್ ಗುಡ್. ಇವತ್ತಿನ ದಿನಕ್ಕೆ ಯಾವುದೋ ಒಂದು ಡಿಸಿಷನ್ ತಗೊಂಡ್ರು ಆಫ್ಟರ್ 2 ಮಂತ್ಸ್ ಅಥವಾ ಆಫ್ಟರ್ 2 ವೀಕ್ಸ್ ಅದು ರಾಂಗ್ ಆಗಿರ್ಬೋದು. ಯು ಶುಡ್ ಬಿ ಏಬಲ್ ಟು ಗೋ ಬ್ಯಾಕ್ ಅಂಡ್ ಡೂ ವಿತ್ ಮಿನಿಮಲ್ ಇಂಪ್ಯಾಕ್ಟ್. ಆ ತರ ನೀವು ಡಿಸೈನ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ಲಾಕ್ ಬಂದು ಆರ್ಕೆಸ್ಟ್ರೇಷನ್. ಹೆಸರೇ ಹೇಳ್ತಾರೆ ನೋಡಿ, ಆರ್ಕೆಸ್ಟ್ರೇಷನ್ ಅಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಆರ್ಕೆಸ್ಟ್ರೇಟರ್ಸ್ ಅಂತ ಇರ್ತಾರೆ, ಅವರು ಹೇಳ್ಕೊಡ್ತಾ ಇರ್ತಾರೆ ಯಾರಾದ್ಮೇಲೆ ಯಾರು ನೋಡ್ಸ್ಬೇಕು, ಯಾವ ನೋಡ್ಸ್ಬೇಕು ಅಂತ. ಅದೇ ತರ ಇಲ್ಲೂ ಕೂಡ ಆರ್ಕೆಸ್ಟ್ರೇಷನ್ ಅಂದ್ರೆ ಯಾವ ಬ್ಲಾಕ್ ಆದ್ಮೇಲೆ ಯಾವ ಬ್ಲಾಕ್ ಆಗಬೇಕು, ಮತ್ತೆ ಯಾವ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಬ್ಲಾಕ್ ನ ಟ್ರಿಗರ್ ಮಾಡಬೇಕು ಅಂತ ಡಿಫೈನ್ ಮಾಡುವಂತ ಒಂದು ಟೂಲ್ ಅಥವಾ ಕಾನ್ಸೆಪ್ಟ್ ಅಥವಾ ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಡೇಟಾ ಇಂಜಿನಿಯರ್ಸ್ ಇಷ್ಟೇ ಕಲ್ತ್ರೆ ಸಾಕು. ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಯಾಕೆ ಇಲ್ಲಿದೆ ಅಂದ್ರೆ, ಅಟ್ ಎಂಡ್ ಆಫ್ ದ ಡೇ ನಾವು ಡೇಟಾ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಅಂತ ಕೂಡ ನೀವು ಫೈನಲ್ ಆಗಿ ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸರ್ಟನ್ ಅಮೌಂಟ್ ಆಫ್ ಕೋಡ್ ನ ಬರಿತಾನೆ ಇರ್ತೀರಾ. ಇಟ್ ಮೇ ಬಿ ಸ್ಕ್ರಿಪ್ಟ್ಸ್, ಇಟ್ ಮೇ ಬಿ ಸ್ನಿಪ್ಪೆಟ್ಸ್, ಇಟ್ ಕ್ಯಾನ್ ಬಿ ಕಾನ್ಫಿಗರೇಷನ್. ಅಟ್ ದ ಎಂಡ್ ಆಫ್ ದ ಡೇ ಯು ಶುಡ್ ಬಿ ಪ್ರೊಫಿಷಿಯಂಟ್ ಇನ್ ಒನ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ಸೋ. ಅಲ್ಲಿ ಯಾವ ಸರ್ವಿಸ್ ಯಾವ ಟೂಲ್ ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಕೂಡ ನೀವು ಫಾಲೋ ಮಾಡಲೇಬೇಕಾದ್ರೆ. ಸೊ ಇದಿಷ್ಟನ್ನ ನಾನು ಡೇಟಾ ಇಂಜಿನಿಯರಿಂಗ್ ಲೈಫ್ ಸೈಕಲ್ ಅಥವಾ ಬೇಸಿಕ್ ಫ್ರೇಮ್ ವರ್ಕ್ ಅಂತ ನಾನು ನಿಮಗೆ ಹೇಳ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಡೇಟಾ ಇಂಜಿನಿಯರಿಂಗ್ 101 ಅಥವಾ ಬೇಸಿಕ್ಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಕಡೆ ಕರ್ಕೊಂಡು ಹೋಗಿದೆ ಅಂತ. ನಿಮ್ಮಲ್ಲಿ ಏನೇ ಕ್ವಶನ್ಸ್ ಇದ್ರು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಅದನ್ನ ಆನ್ಸರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ನಿಮಗೆ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಇದ್ರೆ ಈ ರೆಡ್ ಪಾಂಡಾ ಅನ್ನೋ ಒಂದು ಸೈಟ್ ಅಲ್ಲಿ ಫಂಡಮೆಂಟಲ್ಸ್ ಆಫ್ ಡೇಟಾ ಇಂಜಿನಿಯರಿಂಗ್ ಅನ್ನೋ ಒಂದು ಬ್ಲಾಗ್ ಅಥವಾ ಸೀರೀಸ್ ಆಫ್ ಬ್ಲಾಗ್ಸ್ ಇದೆ, ಅದನ್ನು ನೀವು ಗಮನ ಕೊಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೀಗೆ ಹೆಚ್ಚೆಚ್ಚು ವಿಡಿಯೋಸ್ಗೋಸ್ಕರ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.